ಈಗ ಈ ನಿಮ್ಮ ಮಗನ ಎಲ್ಲಿ ಕೊಡಲಿ ಕಳಿಸಿರಿ? ಹಾಂ ಸರ್. ಹೆಂಗೆ ಓದ್ತಾರೆ ಇವರಿಬ್ಬರು? ಏನು ನಿಮ್ಮ ಅಭಿಪ್ರಾಯ ಏನು? ಸರ್ ನಮ್ಗಿಂತ ಚೆನ್ನಾಗಿ ಓದ್ತಾ ಇದ್ದಾರೆ ಸರ್. ಹೌದಾ? ಚೆನ್ನಾಗಿ ಓದ್ತಾರೆ. ನೀವು ಎಷ್ಟನೇ ಕ್ಲಾಸ್ ಓದಿದ್ದೀರಾ? ಸರ್ ನಾವು 8ನೇ ತರಗತಿ. ಇವ್ರನ್ನೂ ಚೆನ್ನಾಗಿ ಓದಿಸ್ಬೇಕು ಅಂತಿಲ್ಲ ಹಿಂಗೆ ಸರ್. ಓದಿಸ್ಬೇಕು. ಎಷ್ಟರವರೆಗೂ ಓದಿಸ್ಬೇಕು ಅಂತಿಲ್ಲ ಸರ್? ಅವ್ರು ನಮ್ಮ ಹುಡುಗರು ಎಷ್ಟು ಇದು ಅಲ್ಲ ಇದು ಓದಂತ ಅವ್ರು ಇದ್ದಿದ್ದೀವ ಜಾಸ್ತಿ ಸರ್ ನಮಗೆ. ನಿಮ್ಮ ಹೆಸರು ಏನಾಗುತ್ತೆ? ಕಮಲಮ್ಮರೇ, ನಿಮ್ಮ ಮಕ್ಕಳು ಹೆಂಗೆ ಓದ್ತಾರ? ಪರವಾಗಿಲ್ವಾ? ಪರವಾಗಿಲ್ಲ, ಇವಾಗ ಓದ್ತಾರೆ ಸರ್. ನೀವು ಎಷ್ಟು ಇನ್ನು ಮುಂದೆ ಚೆನ್ನಾಗಿ ಓದ್ಲಿಂದ ನಾವು 5 ಕ್ಲಾಸ್. ನೀವು ಮನೇಲಿ ಯಾವ ಭಾಷೆ ಮಾತಾಡ್ತೀರಾ? ತಮಿಳು. ಕನ್ನಡ ಓದ್ತೀರಾ ನೀವು? ಕನ್ನಡ. ಅಂದ್ರೆ ನೀವು ನಿಮ್ಮ ಮಕ್ಕಳಿಗೆಲ್ಲ ಓದೋದೆಲ್ಲ ಮಾಡಿಸ್ತೀರಾ? ಕನ್ನಡ ಸರ್ ಅವರು. ಕನ್ನಡ ಓದೋದು, ಮಾತಾಡೋದು ತಮಿಳು ಅಷ್ಟೇ. ನೀವು ಕನ್ನಡ ಎಲ್ಲ ಬರುತ್ತೆ, ಓದೋಕ್ಕೆ ಬರುತ್ತೆ. ಹಾಂ, ಸರಿ. ಈಗ ನಿಮ್ಮ ಮಗಳು ಯಾವ ರೀತಿ ಓದ್ತಾರೆ ಅಂತ ನೋಡೋಣ. ಈಗ ನಿಮ್ಮ ಮನೆಗೆ ಬಂದಿದ್ದೀರಾ? ಹಾಂ, ನೋಡೋಣ. ಬನ್ನಿ ಮಂಜು. ಮೇಡಮ್, ಈ ಮಗು ಯಾವ ಹಾಡುಗಳನ್ನು ಓದಿಸ್ತೀರಾ? ಅಕ್ಷರ ಫೌಂಡೇಶನ್ ಕೊಟ್ಟಿರೋಂಥ ಕಥೆಕಾರರು ಇನ್ನ ಓದಿದೆ ಅಂದ್ರೆ ತುಂಬಾ ಇಷ್ಟವಾಗಿ ಓದುವಂತ ಇಲ್ಲ. ಹಾರುವ ಚಾಪೆ 23. ಒಂದು ಊರಿನಲ್ಲಿ ಒಬ್ಬ ಬಡ ಬಾಲಕನಿದ್ದನು. ಅವನು ಒಮ್ಮೆ ಕಾಡಿನಲ್ಲಿ ಹೋಗುವಾಗ ಚಾಪೆಯೊಂದನ್ನು ಕಂಡನು. ಬಹಳ ದೂರ ನಡೆದು ಆಯಾಸಗೊಂಡ ಅವನು ಮರದ ಕೆಳಗೆ ಚಾಪೆಯ ಮೇಲೆ ವಿಶ್ರಮಿಸುವಾಗ ಮನದಲ್ಲಿ ಅರಮನೆಯನ್ನು ನೆನೆದನು. ಕೂಡಲೇ ಚಾಪೆ ಹಾರಲಾರಂಭಿಸಿತು. ಅರಮನೆಯ ಒಳಗೆ ಇಳಿಯಿತು. ಸಂತೋಷದಿಂದ ಬಾಲಕನು ಅಲ್ಲಿದ್ದ ಸಿಹಿ ತಿಂಡಿಗಳನ್ನು ತಿಂದನು. ಚಾಪೆ ಹತ್ತಿದನು. ಊರಿಗೆ ಮರಳುವಂತೆ ಮನದಲ್ಲಿ ನೆನೆದನು. ಚಾಪೆ ಊರಿಗೆ ಹಾರಿ ಬಂದಿತು. ಅಲ್ಲಿಂದ ಕಾಡಿಗೆ ಮರಳುವಂತೆ ಮನದಲ್ಲಿ ನೆನೆದನು. ಬಾಲಕಿಯಿಂದ ಅಕ್ಷಯ ಪಾತ್ರೆಯನ್ನು ಕದ್ದಳು. ಮುದುಕಿಗೆ ಈಗ ನೀವು ಇನ್ನೊಂದಲ್ವಾ ಕನ್ನಡ ಏನೋದು ಯಾವ್ದು ಆರುವ ಚಾಪೆ. ಈಗ 36ನೇ ಕಾರ್ಡು. 36ನೇದಂತು 36. ತೆಗಿಬಿಟ್ಟು ಅವಳೇ ಆಗುತ್ತೆ. ಈ ಹುಡುಗಿಗೂ ಲರ್ನಿಂಗ್ ಪ್ರಾಬ್ಲಮ್ ಇತ್ತಾ ಮೇಡಮ್? ಸ್ವಲ್ಪ ಹಿಂದೆನೆ ಸರ್. ಅದೇ ಇವ್ರಿಗಿನ ಸ್ವಇಚ್ಛಾ ದಾಖಲಾತಿಯಿಂದನೇ ಬಂದಿದ್ದು. ಓಕೆ. ಈಗ ನೋಡಿ, ಅಣ್ಣ 6ನೇ ತರಗತಿಲಿದ್ದಾನೆ, ತಂಗಿ 5ನೇ ತರಗತಿಯಲ್ಲಿ. ಒಂದೇ ವರ್ಷದ ಗ್ಯಾಪಲ್ಲೇ ಮತ್ತೆ ಇದಾಯಿತು. ಸ್ವಇಚ್ಛಾ ದಾಖಲಾತಿಯಿಂದ ಸ್ವಲ್ಪ 5 ವರ್ಷಕ್ಕೆ ಸೇರಿಸಿರೋದ್ರಿಂದ ಸ್ವಲ್ಪ ಹಿಂದೆನೇ ಇತ್ತು ಇವಳು. ಆಮೇಲೆ ಇವಳು ಅಷ್ಟೇ ತುಂಬ ಸೈಲೆಂಟ್, ಒಳ್ಳೆ ಹುಡುಗಿ, ಜಾಣೆ. ಈಗ ಓದೋದ್ರಲ್ಲಿ ಅಭ್ಯಾಸ ಮಾಡ್ಕೊಂಡಿದ್ದಾರೆ ಸರ್. ರಾಜನ ಉಡಗಳು 36. ಒಂದು ಊರಿನಲ್ಲಿ ಒಬ್ಬ ರಾಜನಿದ್ದನು. ಅವನು ತನ್ನ ಪ್ರಜೆಗಳೊಂದಿಗೆ ಆನಂದದಿಂದ ಜೀವಿಸುತ್ತಿದ್ದನು. ಪಕ್ಕದ ರಾಜ್ಯದ ಶತ್ರುಗಳು ಈ ರಾಜ್ಯದ ಮೇಲೆ ಆಗಾಗ ಯುದ್ಧ ಮಾಡುತ್ತಿದ್ದರು. ರಾಜನಿಗೆ ಇದೊಂದು ಚಿಂತೆಯಾಯಿತು. ಒಮ್ಮೆ ತಾನೇ ಶತ್ರುಗಳ ಮೇಲೆ ಯುದ್ಧ ಮಾಡುವುದೆಂದು ತೀರ್ಮಾನಿಸಿದನು. ಆದರೆ ಶತ್ರುಗಳ ಕೋಟೆ ಭದ್ರ ಹಾಗೂ ಎತ್ತರವಾಗಿತ್ತು. ಕೋಟೆಯೊಳಗೆ ಹೋಗುವುದೇ ಕಷ್ಟವಾಗಿತ್ತು. ಆದುದರಿಂದ ರಾಜನು ಉಪಾಯವೊಂದು ಹೂಡಿದನು. ಹೊಸ ಬುಕ್ ಓದ್ತೀಯಾ? ಯಾವ ಬುಕ್ಕು? ಮಹಾತ್ಮ ಗಾಂಧಿ. ಮಹಾತ್ಮ ಗಾಂಧಿ ಗೊತ್ತಾ ನಿಮಗೆ? ಯಾರು ಅವರು? ಅವ್ರ ಬಗ್ಗೆ ನೋಡೋಣ, ಓದು. ಎಷ್ಟು ಜಾಣೆ ಹುಡುಗಿ. ಎಲ್ಲ ಕುತ್ಕೊಬೇಡಿ, ಅಲ್ಲೇ ಕುತ್ಕೊಳ್ಳಿ. ಗುಜರಾತದ ಪೋರಬಂದರ್ ಅರಬ್ಬಿ ಸಮುದ್ರದ ಅಲೆಗಳು ಅದರ ತೀರದಲ್ಲಿ ನಲಿದಾಡುತ್ತಿದ್ದವು.
2020ರ ಸಮಯ ಪೋರ್ಟ್ ಬಂದರಿನ ರಾಣಾ ಕಿಮೋಜಿ ತನ್ನ ಮುಖ್ಯಮಂತ್ರಿಯೊಡನೆ ಮಾತನಾಡುತ್ತಿದ್ದ. ಉತ್ತಮ ಚಂದ್ ನಿಮ್ಮಂಥ ಸಮರ್ಥ ದಿವಾನರು ಅದು ಅಕ್ಷರ ಸ್ವಲ್ಪ ಯಾರೂ ಇಲ್ಲ ರಾಣೂಜಿ ನಿಮ್ಮ ದಯೆ ಲಕ್ಷ್ಮಿ. ಆದರೆ ರಾಣಾ ಕಾಲವಾದ ಮೇಲೆ ಅವರ ಉತ್ತರಾಧಿಕಾರಿ ಕುಟಿಯಾನದ ನಮ್ಮ ಪೂರ್ವಿಕರ ಮನೆಗೆ ಹೋಗೋಣ. ಸ್ವಾಮಿನಿಷ್ಠ ಉತ್ತಮ ಚಂದ್ ಆ ಪ್ರಶಂಸೆಗೆ ನಿಜಕ್ಕೂ ಪ್ರಾರ್ಥನಾಗಿದ್ದ. ಮುಂದೆ ಜುನಾಗಢದ ನವಾಬನಿಂದ ಆಹ್ವಾನ ಬಂದಾಗ ತನ್ನ ಗೌರವ ಸೂಚಿಸಲು ಉತ್ತಮ ಚಂದ್ ಅವನ ಆಸ್ಥಾನಕ್ಕೆ ಹೋಗಿ ನವಾಬ ತನ್ನ ಎಡಗೈಯಿಂದ ವಂದಿಸಿದ. ಉತ್ತಮ ಚಂದ್ ನವಾಬರಿಗೆ ಈ ಅವಮರ್ಯಾದೆಯೇ ಸ್ವಾಮಿ, ನನ್ನ ಬಲಗೈ ಈ ಮೊದಲೇ ಪೂರ್ ಬಂದರಿಗೆ ಒತ್ತೆಯಾಗಿದೆ. ಶಹಬಾಸ್ ಉತ್ತಮ ಚಂದ್ ನಿಮ್ಮಂಥ ದಿವಾನರನ್ನು ಪಡೆಯಲು ನಾನು ನನ್ನ ಅರ್ಧ ರಾಜ್ಯವನ್ನೇ ಕೊಟ್ಟೇನು. ಧನ್ಯವಾದಗಳು ಸ್ವಾಮಿ. ಆದರೆ ಮತ್ತೆ ಊಳಗ ಮಾಡಲು ನನಗೆ ಮನಸ್ಸಿಲ್ಲ. ಏನೋ ನಾವು ಸ್ಕೂಲಲ್ಲಿ ಟೀಚರ್ಸ್ ಅದ್ರ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಷನ್ ಕೊಡೋರು, ಮನೆಗೆ ಬಂದಾಗ ತಂದೆ ತಾಯಿಗಳು ಓದಿರೋದ್ರಿಂದ ಅದನ್ನ ಅವರು ಮತ್ತೊಮ್ಮೆ ಓದಿ ಹೇಳ್ಕೊಟ್ಟಿರೋದ್ರಿಂದ ಇಂಪ್ರೂವ್ಮೆಂಟ್ ತುಂಬಾ ಆಗುತ್ತೆ ಅನ್ನೋದಕ್ಕೆ ಇದು ಒಂದು ಕಾರಣ. ಉಚ್ಚಾರಣೆ ಮಾತ್ರ ಎಕ್ಸಲೆಂಟ್. ತಂದೆ ಇಲ್ಲಿ 8ನೇ ತರಗತಿ, ತಾಯಿ 5ನೇ ತರಗತಿ. ಅವ್ರು ಈಗ ಮಗು ತೊದಲಿಸ್ತಾ ಇದ್ದಂತ ಸಂದರ್ಭದಲ್ಲೇ ಗೈಡೆನ್ಸ್ ಇದೆಯಲ್ಲ, ಅದು ಮೇನ್ ಪರ್ಪಸ್. ಮನೆಯಲ್ಲಿ ಒಂದು ಓದಿರುವ ವಾತಾವರಣ ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಅನ್ನೋದು ಇದು ಒಂದು ಕಾರಣ. ಕರೆಕ್ಟ್. ತಾಯಿ ಓದಿರ್ಬೇಕು. ಹೌದು. ನಾವು ಈಗ ಅಸರ್ ಸರ್ವಿಂದ ಏನ್ ಮಾಡ್ತಾ ಇದೀವಿ ಅದರಲ್ಲೂ ಇದೆ.